Watch India's largest kids library only on Jio Hotstar. Download the app now. ನಮಸ್ತೆ, ನಾನು ಸೂಪರ್ ಮಾರ್ಕೆಟ್ ನ ಓನರ್ ನ ಮೀಟ್ ಮಾಡ್ಬೇಕಿತ್ತು. ಹೇಳಿ, ನಾನೇ ಓನರು. ಓ ನನ್ನ ಗೆಳೆಯ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ನೀನ್ ಇಲ್ಲಿದ್ಯಾ ಅಂತ. ನಾನು ಅನ್ಕೊಂಡಿದ್ದೆ ನೀನನ್ನ ಮರ್ತೇ ಹೋಗಿದ್ಯಾ ಅಂತ. ನಮಸ್ಕಾರಮ್ಮ. ನಮಸ್ಕಾರ. ಅಯ್ಯೋ, ನಾನ್ ಹೇಗ್ ನಿಮ್ಮನ್ನು ಮರೆಯಕ್ಕಾಗತ್ತೆ? ಶಿವ, ಇವರು ನನ್ನ ಬಾಲ್ಯದ ಗೆಳೆಯ ಭಟ್ಟಾಚಾರ್ಯ. ನೀವು ವೀನಸ್ ಸಿಟಿಯಲ್ಲಿ ಹೊಸದಾಗಿ ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ರಿ ಅಂತ ಗೊತ್ತಾಯ್ತು. ಅದಕ್ಕೆ ಮೀಟ್ ಆಗಕ್ ಬಂದೆ. ಇವನು ನನ್ನ ಮೊಮ್ಮಗ ಶಿವ, ಮತ್ತೆ ಇವರು ಅವನ್ ಫ್ರೆಂಡ್ಸು. ನಮಸ್ಕಾರ ಸರ್. ನಮಸ್ಕಾರ ಮಗು. ಸರಿ, ಹೋಗಿ ನಿಮ್ಗೆ ಏನೇನ್ ಶಾಪಿಂಗ್ ಮಾಡ್ಬೇಕು ಅಂತಿದ್ರೆ ಎಲ್ಲ ಮಾಡಿ. ನಾನು ಅಲ್ಲಿವರೆಗೂ ನನ್ನ ಸ್ನೇಹಿತನ ಜೊತೆ ಮಾತಾಡ್ತಾ ಇರ್ತೀನಿ. ಓಕೆ ಮಿಸ್ಟರ್ ಭಟ್ಟಾಚಾರ್ಯ, ಥ್ಯಾಂಕ್ ಯು ಫಾರ್ ಇನ್ವೈಟ್. ರೋಮಿಯೋ ಡೇಂಜರ್ಗೋಸ್ಕರ ವಸ್ತುಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಐ ಹೋಪ್ ಯು ಡೋಂಟ್ ಮೈಂಡ್. ಅಯ್ಯೋ, ನೀವು ಎಲ್ಲಿಗ್ ಬೇಕಾದ್ರೂ ಹೋಗಿ, ಯಾರಿಗಾದ್ರೂ ವಸ್ತು ತಗೊಂಡು ಹೋಗಿ. ಆದ್ರೆ ಕಾಸು ಕೊಡ್ದೇನೆ ಹೋಗ್ತಾ ಇದ್ದೀರಲ್ಲ. ಕಾಸು ಕೊಡದೆ ಹೋಗ್ಬಿಟ್ರೆ ಹೆಂಗ್ರಪ್ಪ? ನಾವೆಲ್ಲೂ ದುಡ್ಡು ಕೊಡೋದಿಲ್ಲ. ನಾವು ರೋಮಿಯೋ ಡೇಂಜರ್ ನ ಕಡಿಯವರು. ನಾವು ದುಡ್ಡು ಕೊಡೋದಲ್ಲ, ದುಡ್ಡು ತಗೊಂಡು ಹೋಗ್ತೀವಿ. ಬಾಯ್ 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 ಬಾಯ್. ಅಂಕಲ್, ಕ್ಯಾಶ್ ಬಾಕ್ಸ್ ಇಂದ ಇಟ್ಕೊಂಡಿದ್ ಕಾಸನ್ನ ವಾಪಸ್ ಕೊಡಿ. ಮತ್ತೆ ಸಾಮಾನೆಲ್ಲ ತಗೊಂಡಿರೋದ್ರ ಕಾಸು ಕೊಟ್ಬಿಟ್ಟು ನೀವು ಇಲ್ಲಿಂದ ಹೊರಡಿ ಪ್ಲೀಸ್. ಎಂಟ್ರಿ ಅಂತೂ ನಿಂದು ಹೀರೋ ತರನೇ ಇತ್ತು ಮಗು. ದಾರಿ ಬಿಟ್ಬಿಡು, ಇಲ್ಲ ಅಂದ್ರೆ ನಿನ್ನನ್ನ ಝೀರೋ ಮಾಡೋದಕ್ಕೆ ನಮ್ಗೇನು ಟೈಮ್ ಹಿಡಿಯೋದೇ ಇಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಈಗ ಹಣ ಕೊಡ್ತೀರಾ ಅಥವಾ ಇಲ್ವಾ? ತಗೊಳ್ಳಿ ನಿಮ್ಮ ಕಾಸನ್ನ, ನಾವು ಹೋಗ್ತೀವಿ. ಸಾರಿ ಸಾರಿ. ಹೈ, ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು. ನೀನಂತೂ ಅದ್ಭುತವಾಗಿ ಫೈಟ್ ಮಾಡ್ತೀಯಲ್ಲ. ಎಲ್ ಕತ್ಕೊಂಡಪ್ಪ ಫೈಟ್ನ? ನಾನ್ ಹೇಳ್ಕೊಡ್ದೆ, ಇನ್ ಯಾರು ಹೇಳ್ಕೊಡ್ತಾರೆ? ಡೇಂಜರ್, ರೋಮಿಯೋ ಡೇಂಜರ್. ನೋಡೋದಕ್ಕೆ ನಾನು ಕ್ಯೂಟ್ ಆಗಿದ್ದೀನಿ, ಆದ್ರೆ ಮಾತ್ರ ನಾನು ಸಿಕ್ಕಾಪಟ್ಟೆ ಡೇಂಜರ್. ಹರಿ ಬರಿ, ಏನ್ ನಿಮ್ಮೊಬ್ಬರದ ಕತೆ? ಯಾರ ಹತ್ರ ಒದೆ ತಿನ್ಕೊಂಡ್ ಬಂದ್ರೆ? ಏ ಹ್ಯಾರಿ, ಬಾಸ್ ಹತ್ರ ಏನಾದ್ರು ನಾವು ಮಗು ಹತ್ರ ಪೆಟ್ ತಿನ್ಕೊಂಡ್ ಬಂದ್ವಿ ಅಂತ ಹೇಳಿದ್ರೆ ನಮ್ ಗ್ಯಾಂಗ್ ಅಲ್ಲಿ ನಮ್ಗೆ ತುಂಬಾ ಅವಮಾನ ಆಗತ್ತೆ. ನೀನು ಸರಿಯಾಗಿ ಹೇಳ್ತಾ ಇದೀಯ ಕಣ. ನೀವಿಬ್ರು ಯಾಕೆ ಸುಮ್ಮನೆ ಇದ್ದೀರಾ? ಯಾಕೇನು ಮಾತಾಡ್ತಿಲ್ಲ? ಯಾರು ನಿಮ್ಗೆ ಹೊಡೆದಿದ್ದೋ? ಆ ಹೊಡೆದವನಿಗೆ ಎಷ್ಟು ಧೈರ್ಯ? ರೋಮಿಯೋ ಡೇಂಜರ್ ವ್ಯಕ್ತಿಗಳಿಗೆ ಹೊಡೆದಿದ್ದಾನಲ್ಲ. ಅಯ್ಯೋ ಬಾಸ್, ಯಾರು ನಮಗೆ ಹೊಡೆದಿಲ್ಲ ಬಾಸ್. ನಾವು ಸಾಮಾನ ತಗೊಂಡು ಬೈಕ್ನಲ್ಲಿ ಬರ್ತಾ ಇರಬೇಕಾದ್ರೆ ಅದು ಸ್ಕಿಡ್ ಆಗಿ ನಾವು ಕೆಳಗಡೆ ಬಿದ್ದೋದ್ವಿ. ಏನೋ ಅಲ್ವೇನೋ? ಸರಿ, ಇಲ್ಲಿ ಕೇಳಿ, ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಇದೆ. ಒಳ್ಳೆ ಸುದ್ದಿನಾ? ಏನ್ ಬಾಸ್ ಅದು? ವೀನಸ್ ಸಿಟಿಯಲ್ಲಿ ಒಂದು ಹೊಸ ಸೂಪರ್ ಮಾರ್ಕೆಟ್ ಅನ್ನ ಓಪನ್ ಮಾಡಿದಾರಂತೆ.
ಅದ್ರ ಹೆಸರು ವೀನಸ್ ಸೂಪರ್ ಮಾರ್ಕೆಟ್. ನೀವಿಬ್ರು ಅಲ್ಲಿಗೆ ಹೋಗಿ ಎಷ್ಟು ಸಾಮಾನುಗಳನ್ನಾಗುತ್ತೋ ಅಷ್ಟನ್ನು ತಗೊಂಡ್ ಬನ್ನಿ. ದೋಚ್ಬಿಡಿ. ದುಡ್ಡನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ರೋಮಿಯೋ ಡೇಂಜರ್ ಹೆಸರು ಹೇಳಿದ್ರೇನೆ ಸಾಕು ಅನ್ಸತ್ತೆ. ಬಾಸ್ ಅದೇನು ಅಂದ್ರೆ ನಾವು ಹೋಗ್ತೀವಿ ಬಾಸ್. ಆದ್ರೆ ಏನು ಅಂದ್ರೆ ನಮ್ಗೆ ಇವತ್ತು ಆಕ್ಸಿಡೆಂಟ್ ಆಗಿ ಏಟಾಗಿರೋದ್ರಿಂದ ಮಾತಾಡಕ್ಕೂ ಕೂಡ ಆಗ್ತಾ ಇಲ್ಲ. ಅದರಿಂದ ನೀವು ಬೇರೆ ಯಾರನ್ನಾದ್ರೂ ಕಳ್ಸಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಸರಿ, ನಿಮ್ಗೆ ಸಿಕ್ಕಾಪಟ್ಟೆ ಏಟಾಗಿದೆ. ಚಂಗು ಮಂಗು ನೀವಿಬ್ರು ಹೋಗಿ. ಓಕೆ ರೋಮಿಯೋ ಡೇಂಜರ್, ನಾವು ವರ್ಷ ಪೂರ್ತಿ ಬೇಕಾಗೋಷ್ಟು ವಸ್ತುನ ಅಲ್ಲಿ ಹೋಗಿ ತಗೊಂಡ್ಬರ್ತೀವಿ. All the best. ಶಿವ ಬೇಗ ಬಾ. ಆ ರೋಮಿಯೋ ಡೇಂಜರ್ ವ್ಯಕ್ತಿಗಳು ಮತ್ತೆ ಬಂದು ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಓಕೆ ಅಂಕಲ್, ನಾನು ಈಗಲೇ ಬರ್ತೀನಿ. ಏ ಮಗು, ನಿನ್ ಪ್ರಾಬ್ಲಮ್ ಏನು? ಜೀಪ್ ಇಂದ ಸೈಡ್ ಹೋಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನಿನ್ನ ಹೆಸರು ಏನ್ ಬೇಕಾದ್ರೂ ಆಗಿರ್ಲಿ, ಅದರಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಆದ್ರೆ ನಿಮ್ಮಿಂದ ನನಗ್ ತುಂಬಾ ಆಗ್ಬೇಕಾಗಿದೆ. ವೀನಸ್ ಸೂಪರ್ ಮಾರ್ಕೆಟ್ ಇಂದ ಏನೇನ್ ತಗೊಂಡ್ರೋ ಅದನ್ನೆಲ್ಲ ವಾಪಸ್ ಕೊಟ್ಟು ಹೋಗಿ, ಇಲ್ಲಾಂದ್ರೆ ತುಂಬಾ ಒದೆ ತಿಂತೀರಾ. ಸಾಕ್ ಮಾಡಪ್ಪ, ಈಗ ಹೇಳಕ್ಕೂ ಕೂಡ ಶಕ್ತಿ ಇಲ್ಲ. ಎದ್ದೇಳಲೇಬೇಕಾಗತ್ತೆ ಅಂಕಲ್. ಈಗ ಎದ್ದೇಳಿ ಮತ್ತೆ ಸೂಪರ್ ಮಾರ್ಕೆಟ್ ಅಲ್ಲಿರೋ ಅಂಕಲ್ಗೆ ಹೋಗಿ ಲೂಟಿ ಮಾಡಿರೋ ಹಣ ಮತ್ತೆ ನೀವು ವಸೂಲಿ ಮಾಡಿರೋ ಹಣನ ವಾಪಸ್ ಕೊಟ್ಟು ಬನ್ನಿ. ನಿಮ್ಗಿದು ಅರ್ಥ ಆಗಿದೆ ಅನ್ಕೋತೀನಿ. ಹಾ ಇವಾಗ್ಲೇ ಹೋಗಿ ಕೊಡ್ತೀವಿ. ಇನ್ಮೇಲೆ ನಾವು ಸೂಪರ್ ಮಾರ್ಕೆಟ್ ಹತ್ರ ಕಣ್ಣೇ ಹಾಕಲ್ಲ. ಇದೇನಿದು, ನೀವಿಬ್ಬರು ಕೂಡ ಏಟ್ ಮಾಡ್ಕೊಂಡು ಬಂದಿದ್ದೀರಾ? ನನಗನ್ನಿಸ್ತಾ ಇದೆ ಯಾರೋ ಮನಸ್ಫೂರ್ತಿಯಾಗಿ ನಿಮ್ಗೆ ಹಿಡ್ಕೊಂಡು ಚಚ್ಚಿದ್ದಾರೆ ಅಂತ. ಇಲ್ಲ ಬಾಸ್, ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಿತ್ತು. ಹಾಗಾಗಿ ನಮ್ಮ ಜೀಪ್ ಇಂದ ನಾವು ಬಿದ್ದೋದ್ವಿ. ಐಟಮ್ಸ್ ಮತ್ತೆ ಹಣ ಕೂಡ ಅಲ್ಲೇ ಬಿದ್ದೋಗ್ವಿ. ಈಗ ನೀವು ಪರ್ಮಿಷನ್ ಕೊಟ್ರೆ ನಾವು ಹೋಗಿ ಮೆಡಿಸಿನ್ ತಗೊಂತೀವಿ. ಏನಂತೀರಾ? ಹ್ಯಾರಿ, ಬ್ಯಾರಿ, ನಮ್ಮ ಜೀಪ್ ಎಲ್ ಸ್ಕಿಡ್ ಆಯ್ತು ಅಲ್ಲೇನ ನಿಮ್ಮ ಮೋಟಾರ್ ಸೈಕಲ್ ಕೂಡ ಸ್ಕಿಡ್ ಆಗಿದ್ದು ಹೇಳಿ. ಹಾ ಸರಿಯಾಗಿ ಹೇಳ್ದೆ. ಆದ್ರೆ ನೀನು ಯಾರಿಗಾದ್ರೂ ಹೇಳಿದ್ರೆ ತಮಾಷೆ ಆಗೋಗ್ತೀಯ. ಜಬು ಡಬು ನೀವಿಬ್ರು ಹೋಗಿ. ಓಕೆ ಬಾಸ್. ಬಾಸ್ ನಮ್ ಕಾರಿಂದು ಬ್ರೇಕ್ ಫೇಲ್ ಆಗೋಯ್ತು. ಬಾಸ್, ನಮ್ ಜೀಪ್ ಟೈರ್ ಒಡೆದೋಯ್ತು ಮತ್ತೆ ದಬಾಕೊಂಡ್ಬಿಡ್ತು. ಇಲ್ಲಿ ಏನ್ ನಡೀತಾ ಇದೆ? ನೀವೆಲ್ರು ಸೂಪರ್ ಮಾರ್ಕೆಟ್ ಇಂದ ಖಾಲಿ ಕೈಯಲ್ಲಿ ಯಾಕೆ ಬರ್ತಾ ಇದ್ದೀರಾ? ಒಬ್ರದ್ದು ಮೋಟರ್ ಸೈಕಲ್, ಒಬ್ರದ್ದು ಜೀಪ್ ಹಾಳಾಯ್ತು. ನಿಮ್ಗೆಲ್ಲ ಇಷ್ಟೊಂದು ಟ್ರೈನಿಂಗ್ ಕೊಟ್ಟಿದ್ದೀನಿ, ಏನಕ್ಕೂ ಪ್ರಯೋಜನ ಇಲ್ಲ. ನಿಮ್ಗೇನು ಗೊತ್ತು, ಆ ಮಗುವಿನ ಮುಂದೆ ನಮ್ ಎಲ್ಲ ಟ್ರೈನಿಂಗು ಶೂನ್ಯ ಅಂತ. ಗೊತ್ತಾಗ್ತಿಲ್ಲ ಆ ಮಾರ್ಕೆಟ್ ಅಲ್ಲಿ ಏನ್ ವ್ಯತ್ಯಾಸ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ವ್ಯತ್ಯಾಸ ಆಗತ್ತೆ. ಇದು ನನ್ನ ಮರ್ಯಾದೆಯ ಪ್ರಶ್ನೆ. ಬಾಸ್, ಆ ಸೂಪರ್ ಮಾರ್ಕೆಟ್ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ. ಅವನು ಚಾಲಕಿ ಮಾತ್ರ ಅಲ್ಲ, ಒಳ್ಳೆ ಫೈಟರ್ ಕೂಡ ಹೌದು. ನಮ್ಮ ಮೋಟರ್ ಸೈಕಲ್ ಸ್ಕಿಡ್ಡು ಆಗ್ಲಿಲ್ಲ, ಮತ್ತೆ ಯಾವ ಜಿಪ್ಪು ಕೂಡ ಉಲ್ಟಾ ಆಗ್ಲಿಲ್ಲ. ಬಾಸ್,
ಆ ಸೂಪರ್ ಮಾರ್ಕೆಟ್ ಆ ಶಿವನ ಅಂಕಲ್ದು. ಆ ಮಾರ್ಕೆಟ್ ಅಲ್ಲಿ ನಾವು ಕಳ್ತನ ಮಾಡಕ್ ಹೋದಾಗ ಆ ಶಿವ ನಮ್ಮನ್ನ ಹೊಡೆದು ಬಿಟ್ಟ. ಏನು? ಹಾಗಾದ್ರೆ ನೀವ್ ಯಾಕೆ ನನಗೆ ಹೇಳಲಿಲ್ಲ? ಒಂದು ಮಗು ನನ್ನನ್ನ ಹೆದರಿಸೋದಕ್ ಸಾಧ್ಯ ಇಲ್ಲ. ಜನಗಳಿಗೇನಾದ್ರೂ ಗೊತ್ತಾದ್ರೆ ಒಂದು ಮಗುವಿಂದ ರೋಮಿಯೋ ಡೇಂಜರ್ ಊರ್ ಬಿಟ್ಟು ಓಡ್ ಹೋದ ಅಂತ ನನ್ನ ಹವಾ ಕಡಿಮೆ ಆಗತ್ತೆ. ಜನಗಳು ನನ್ನ ನೋಡಿ ನಗ್ತಾರೆ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಮೊದಲು ಆ ಮಗುನ ದಾರಿಯಿಂದ ದೂರ ಮಾಡಬೇಕು. ಆಮೇಲೆ ಆ ಸೂಪರ್ ಮಾರ್ಕೆಟ್ನ ಲೂಟಿ ಮಾಡಿ ನಮ್ಮ ಹೆಸರನ್ನ ಕಾಪಾಡ್ಕೋಬೇಕು. ಆಗ ಮಗುಗೆ ಗೊತ್ತಾಗತ್ತೆ ನೋಡೋದಕ್ಕೆ ನಾನು ಕ್ಯೂಟ್ ಆಗಿದ್ದೀನಿ, ಆದ್ರೆ ನಾನು ಸಿಕ್ಕಾಪಟ್ಟೆ ಡೇಂಜರ್. ಶಿವ, ನೀನು ಆ ರೋಮಿಯೋ ಡೇಂಜರ್ಗೆ ಹೇಗೆ ಪಾಠ ಕಲಿಸಿದ್ಯಾ ಅಂದ್ರೆ ಅವರು ಮತ್ತೆ ಯಾವತ್ತೂ ಈ ಕಡೆ ಬರೋದೇ ಇಲ್ಲ. ಡೇಂಜರ್, ರೋಮಿಯೋ ಡೇಂಜರ್ ಅಂತ ನನ್ನ ಹೆಸರು. ನೋಡೋದಕ್ಕೆ ನಾನು ಕ್ಯೂಟ್ ಆಗಿದ್ದೀನಿ, ಆದ್ರೆ ನಾನು ಸಿಕ್ಕಾಪಟ್ಟೆ ಡೇಂಜರ್. ಓ, ಈ ಮಗುವಿಂದಾನೇ ನೀವು ವೀನಸ್ ಸೂಪರ್ ಮಾರ್ಕೆಟ್ವರೆಗೂ ತಲುಪೋದಕ್ಕಾಗ್ಲೇ ಇಲ್ಲ. ಈಗೇನ್ ಮಾಡ್ತೀಯ ಮಗು? ಈ ಬಲೆ ಮೆಟಲ್ದು. ನೀವೆಲ್ರೂ ಸೇರ್ಕೊಂಡು ಅದನ್ನ ಕಟ್ ಮಾಡೋದಕ್ಕೂ ಆಗೋದಿಲ್ಲ, ಮತ್ತೆ ಬೆಂಕಿ ಹಚ್ಚಕ್ಕೂ ಆಗಲ್ಲ. ನಿನ್ನ ನಾನು ಆಮೇಲೆ ನೋಡ್ಕೋತೀನಿ. ಸಿ ಯು ಸೂನ್. ಹ್ಯಾಪಿ ಹ್ಯಾಂಗಿಂಗ್. ನಾವಿವಾಗ ಸಿಗಾಕೊಂಡ್ಬಿಟ್ಟಿದೀವಿ. ಇವಾಗ ನಮ್ ಜೀವನ ಪೂರ್ತಿ ಇಲ್ಲೇ ಇರ್ಬೇಕಾಗುತ್ತಾ? ನಾನೇನಾದ್ರೂ ಯೋಚಿಸ್ತೀನಿ. ಡೇಂಜರ್, ರೋಮಿಯೋ ಡೇಂಜರ್. ಇನ್ನ ನಿನ್ನ ಈ ಸೂಪರ್ ಮಾರ್ಕೆಟು ಇರೋದಿಲ್ಲ, ಇದ್ರಲ್ಲಿರೋ ವಸ್ತುಗಳು ಕೂಡ. ಈಗ ಎಲ್ಲರಿಗೂ ಗೊತ್ತಾಗತ್ತೆ ರೋಮಿಯೋ ಡೇಂಜರ್ ನೋಡೋದಕ್ಕಷ್ಟೇ ಕ್ಯೂಟ್ ಆಗಿದ್ದಾನೆ, ಆದ್ರೆ ತುಂಬಾ ಡೇಂಜರು ಅಂತ. ಯಾರಾದ್ರೂ ನನ್ನ ಮಾರ್ಕೆಟ್ನ ಕಾಪಾಡಿ. ಓಹೋ, ಈ ರೀತಿ ಮಾಡಬೇಡ. ನನ್ನ ಮಾರ್ಕೆಟ್ನ ನೀನು ಹಾಳು ಮಾಡಬೇಡ. ಓ ಶಿವ, ಎಲ್ಲಿದ್ಯಾ ನೀನು? ಬೇಗ ಬಾ, ಇವರೆಲ್ಲ ನನ್ನ ಮಾರ್ಕೆಟ್ನ ಹಾಳು ಮಾಡ್ಬಿಡ್ತಾರೆ. ನಾನು ಈಗ್ಲೇ ಬರ್ತೀನಿ ಅಂಕಲ್. ಮಿಸ್ಟರ್ ಭಟ್ಟಾಚಾರ್ಯ, ಈಗ ನಾನು ಈ ಬುಲ್ಡೋಸರ್ನಿಂದ ಇಡೀ ಸೂಪರ್ ಮಾರ್ಕೆಟ್ನನ್ನೇ ಹಾಳು ಮಾಡಿಬಿಡ್ತೀನಿ. ಎಲ್ಲಿದ್ದಾನೆ ಆ ನಿನ್ನ ಶಿವ? ಬೇಡ ಪ್ಲೀಸ್, ಯಾರಾದ್ರೂ ನನಗೆ ಸಹಾಯ ಮಾಡಿ ಪ್ಲೀಸ್. ಅಯ್ಯೋ, ಆ ರೀತಿ ಮಾಡ್ಬೇಡಪ್ಪ. ನಿನಗೇನ್ ಬೇಕೋ ಅದನ್ನೆಲ್ಲ ತಗೊಂಡು ಹೋಗು. ಸೂಪರ್ ಮಾರ್ಕೆಟ್ನ ಮಾತ್ರ ಏನು ಮಾಡಬೇಡ. ಇನ್ನು ಕೈ ಮುಗಿ, ಇನ್ನು ಬೇಡ್ಕೊ ನನ್ನನ್ನ. ಈಗ ಈ ಸೂಪರ್ ಮಾರ್ಕೆಟ್ ನೆಲ ಕಚ್ಚೋದಂತೂ ಖಂಡಿತ.
ಅಂಕಲ್ ಈಗಲೂ ಟೈಮ್ ಇದೆ, ವಾಪಸ್ ಹೋಗಿ. ಏ ಮಗು, ನೀನ್ ಇಲ್ಲಿಗೆ ಹೇಗ್ ಬಂದೆ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬಾಸ್ ಬಾಸ್, ನಾವು ಓಡ್ ಹೋಗೋಣ. ನಮಗೆ ಜಗಳ ಗಿಗಳೆಲ್ಲ ಬೇಕಾಗಿಲ್ಲ. ಏನಂತೀರಾ ನೀವು? ಸುಮ್ನೆ ಇರೋ, ಮತ್ತೆ ಫೈಟ್ ಮಾಡು. ಒಂದು ಮಗುವಿಂದ ನಾವು ಸೋಲನ್ನು ಒಪ್ಕೋಬಾರ್ದು. ಏನ್ ಅಂಕಲ್, ಈಗ ಮುಂದಿನ ಪ್ಲಾನ್ ಏನು? ಯಾವ ಪ್ಲಾನು? ನಾನು ಎಲ್ಲ ಪ್ಲಾನು ಹಾಳು ಮಾಡ್ಬಿಟ್ಟೆ. ನೀನು ಒಬ್ಬನ ನೀ ಎಲ್ಲ ಜನರನ್ನು ಹೊಡೆದು ನನ್ನ ಪ್ಲಾನ್ ಹಾಳು ಮಾಡಿದೆ. ನನ್ನ ಎಲ್ಲ ಹೆಸರು, ನನ್ನ ಹವಾ ಎಲ್ಲನೂ ಹಾಳು ಮಾಡ್ಬಿಟ್ಟೆ. ನಾನು ಈ ಊರ್ನ ಬಿಟ್ಟು ಹೊರಟೋಗ್ತೇನೆ. ಯಾವ ಊರ್ಗೆ ಹೋಗಕ್ಕೆ ಪ್ಲಾನ್ ಹಾಕಿದ್ದೀರಾ ಅಂಕಲ್? ವೇದಾಸ್ ಊರ್ಗೆ. ಅಲ್ಲಿ ತುಂಬಾ ಜನ ದುಡ್ಡಿರೋರಿದಾರಂತೆ. ಅದು ನಮ್ಮ ಊರು, ಅಲ್ಲಿ ನಾನಿರ್ತೀನಿ. ನಾನು ಎಲ್ಲೂ ಹೋಗೋದಿಲ್ಲ. ನಾನು ನೇರವಾಗಿ ಜೈಲಿಗೆ ಹೋಗ್ತೀನಿ. ಹಲೋ ಪೊಲೀಸ್, ಪ್ಲೀಸ್ ವೀನ ಸೂಪರ್ ಮಾರ್ಕೆಟ್ಗೆ ಬಂದು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ. ನೋಡಿ ಅಂಕಲ್, ಇನ್ಮೇಲೆ ಯಾರಿಗೂ ನೀವು ತೊಂದರೆ ಕೊಡೋ ಹಾಗಿಲ್ಲ. ಇಲ್ಲ 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 ಇಲ್ಲ, ಖಂಡಿತವಾಗಿಯೂ ಇಲ್ಲ, ಕನಸಲ್ಲೂ ಇಲ್ಲ. ಹಾಗೆ ನೀನು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದ್ಯಾ, ಆದ್ರೆ ಸಿಕ್ಕಾಪಟ್ಟೆ ಡೇಂಜರ್. Watch India's largest kids library only on Geo Hotstar. Download the app now.